ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಪತ್ನಿಯ ಶೀಲ ಶಂಕಿಸಿ ಕೊಲೆ ಮಾಡಿರುವ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಕೊಲೆಯಾದ ಮಹಿಳೆಯನ್ನ ಮಂಜುಳಾ ಅಂತ ಗುರುತಿಸಲಾಗಿದೆ. ಚಿಕ್ಕಮಣ್ಣಿ ದೇವರಾಜ ಅರಸು ಬಡಾವಣೆ ನಿವಾಸಿ ರಾಜಪ್ಪ ಕೊಲೆ ಮಾಡಿದ್ದು, ಪೊಲೀಸ್ ಭಯಕ್ಕೆ ಹೆದರಿ ತಾನೂ ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಆರೋಪಿ ರಾಜಪ್ಪ ಪತ್ನಿಯನ್ನ ಕೊಲೆ ಮಾಡಿ ಶವವನ್ನ ಗೋಣಿ ಚೀಲದಲ್ಲಿ ಕಟ್ಟಿ ಭದ್ರಾ ನಾಲೆಗೆ ಎಸೆದಿದ್ದಾನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಂದೊಂದ್ಸತಿ ಜಗಳ ಆಡ್ತಿದ್ರು, ಒಂದೊಂದ್ಸತಿ ಜಗಳ ಆಡೋದು, ಒಂದೊಂದ್ಸತಿ ಓಡೋದು. ರಾತ್ರಿ ಹೆಂಗ್ ಮಾಡ್ತಿದ್ರ? ಹಗ್ಲತ್ತಗೂ ನಿದ್ರಿಗೆ ಹೊಡೆದಿದ್ದಾರ? ಒಂದ್ಸತಿ ಹೊಡೆದಿದ್ರು. ನಾನು ಸೋಮವಾರ ಸ್ಕೂಲಿಗೆ ಹೋದ. ಸೋಮವಾರ ಎಷ್ಟೊತ್ತಿಗೆ ಬಂದೆ ಸ್ಕೂಲಿಂದ? ನೀನು 8 ಗಂಟೆಗೆ. ಮತ್ತೆ ಮನೆಗೆ ಇದ್ರ ನೀವನ್ನ ಬಂದಿದ್ದು ಮತ್ತು ನಾವು ಸಾಯಂಕಾಲ 6 ಗಂಟೆ ಮನೆಗೆ ಹೋದರೆ ನಮ್ಮ ಮತ್ತೆ ಬಾಗಲ್ ಕುಂತಿದ್ರು ಅಷ್ಟೇ. ಕುಂತ ಕೇಳಿ ಎಲ್ಲೋ ಇದಾರ ಅಂತೇಳಿ ಗೊತ್ತಿಲ್ಲ ನನಗಪ್ಪ, ಇಲ್ಲಿ ನಮ್ಮ ಮನೆಗೆ ಏನಾರ ಹೋಗಿರ್ಬೋದು ಅಂತೇಳಿ ನೋಡೋಣ ಅಂತೇಳಿ ಕುಂತಿದ್ರು. ನಾನು ಬಾಗಲ್ ತಂದು ಮನೆ ಹೋಗೋದೆ. ಅವರು ಬಂದು ಅವರು ಒಳಗೆ ಕೂತ್ಕೊಂಡು ಮಾತಾಡ್ತೀನಿ ಅಂತ ಕುಂತಿದ್ವಿ ಅಷ್ಟೇ. ನೋಡಿದ್ವಿ ಮಂಗಳವಾರ ಬೆಳಗ್ಗೆ ನೋಡಿದ್ವಿ, ಮತ್ತೆ ಕಾಣಲಿಲ್ಲ. ಸಾಯಂಕಾಲ ತಂದು ಹುಡುಕಾಡಿದ್ವಿ. ಬುಧವಾರನ ಹುಡುಕಾಡಿದ್ವಿ. ಬುಧವಾರ ಮಧ್ಯಾಹ್ನ ನೀನೇ ಮಾಡಿದೆ ಕೊಚ್ಚಿ ಹಾಕ್ಬಿಟ್ಟಿದ್ದೆ ಹಿಂಗೆ ಅಂತೇಳಿ ನನ್ನ ಕುಂದಾಡುವಂತ ಮನ್ಸ್ಕೊಂತಾರೆ. ಬೇಜಾರಾಗಿದ್ದೆಲ್ಲ ಯಾಕೆ ಬೇಕಪ್ಪ ಅಂತೇಳಿ ನಾನು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಅರಕನಹಳ್ಳಿ ಹುಂಡಿ ಗ್ರಾಮದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಇದರಿಂದಾಗಿ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ರು. ಗ್ರಾಮದ ತೋಟದ ಪೊದೆಯಲ್ಲಿ ಹಂದಿ ಸೆರೆಗೆ ಹಾಕುವ ಬೇಲಿಯಲ್ಲಿ ಚಿರತೆ ಸಿಲುಕಿತ್ತು. ವಿಷಯ ತಿಳಿದ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ರು. ನಂಜನಗೂಡು ತಹಶೀಲ್ದಾರ್ ನವೀನ್ ಜೋಸೆಫ್ ನೇತೃತ್ವದಲ್ಲಿ 2 ತಾಸಿಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಲಾಯಿತು. ಬಳಿಕ ಚಿರತೆಯನ್ನ ಯಶಸ್ವಿಯಾಗಿ ಸೆರೆ ಹಿಡಿಯಲಾಯಿತು. ಚಿರತೆಯನ್ನ ಮೈಸೂರು ಮೃಗಾಲಯಕ್ಕೆ ಕರೆತಂದು ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ಚಿರತೆಗೂ ಸಹ ಯಾವುದೇ ಹಾನಿಯಾಗದೆ ಮತ್ತು ಯಾವುದೇ ವ್ಯಕ್ತಿಗಳಿಗೆ ನಷ್ಟವಾಗದೆ ಅಥವಾ ಹಾನಿಯಾಗದೆ ನಾವು ಚಿರತೆಯನ್ನು ಹಿಡಿದಿದ್ದೀವಿ. ಈಗ ಸದ್ಯದಲ್ಲಿ ಚಿರತೆಯನ್ನು ಮೈಸೂರು ಝೂನಲ್ಲಿ ಚಿಕಿತ್ಸೆಯನ್ನು ನೀಡಿ ನಂತರ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅರಣ್ಯ ಇಲಾಖೆಗಳು, ಪೊಲೀಸ್ ಸಿಬ್ಬಂದಿಗಳೆಲ್ಲ ಬಂದು ಅದನ್ನ ಸೆರೆ ಹಿಡಿದು ನಮಗೆಲ್ಲ ಹಗಲು ಹೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಓಡಾಡೋಕ್ಕೆ ತುಂಬಾ ಸಹಾಯಕಾರಿಯಾಗಿದೆ. ಹಿಂದೆ ಫುಲ್ ನೈಟ್ ಎಲ್ಲ ಓಡಾಡಕ್ಕೆ ಬೆಳಗ್ಗೆ ಟೈಮೇ ಭಯ ಆಯ್ತಾಯಿತ್ತು. ನೈಟ್ ಟೈಮಲ್ಲಿ ಅಂತೂ ಇನ್ನೂ ಜಾಸ್ತಿ ಇತ್ತು, ಯಾರು ಓಡಾಡ್ತಾ ಇರಲಿಲ್ಲ. ವಿಚಿತ್ರ ಅಂದ್ರೆ ಇದೇ ಇರಬೇಕು. ಕಳೆದ 2 ವರ್ಷಗಳಿಂದ ದಾವಣಗೆರೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ನೀಡೇ ಇಲ್ಲ. ಹಾಗಾಗಿ ಎಂಎಸ್ಸಿ ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ. ಅಂಕಪಟ್ಟಿ ಇಲ್ಲದೆ ಭವಿಷ್ಯ ರೂಪಿಸಿಕೊಳ್ಳಲು ವಿದ್ಯಾರ್ಥಿಗಳು ಹೆಣಗಾಡುತ್ತಿದ್ದಾರೆ. ಇನ್ನು ಕೆಲವರಿಗೆ ಸಿಕ್ಕ ಕೆಲಸವು ಕೈತಪ್ಪುವ ಭೀತಿ ಇದೆ. ದಾವಣಗೆರೆ ಜಿಲ್ಲೆಯ ಕಾಲೇಜುಗಳು ಕುವೆಂಪು ವಿವಿಗೆ ಸೇರಿದ್ದಾಗ ಎಲ್ಲವೂ ಸರಿಯಾಗಿತ್ತು. ಆದರೆ ಕುವೆಂಪು ವಿವಿಯಿಂದ ಬೇರ್ಪಟ್ಟು ಪ್ರತ್ಯೇಕ ವಿಶ್ವವಿದ್ಯಾನಿಲಯವಾದ ಬಳಿಕ ಸಮಸ್ಯೆಗಳ ಆಗರವಾಗಿದೆ. ಕಳೆದ 2 ವರ್ಷಗಳಿಂದ ದಾವಣಗೆರೆ ವಿಶ್ವವಿದ್ಯಾನಿಲಯ ಯಾವುದೇ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ನೀಡ್ತಾ ಇಲ್ಲ. ಸ್ನಾತಕೋತ್ತರ ಪದವಿ ಮುಗಿಸಿದ್ರೂ ಅಂಕಪಟ್ಟಿ ಇಲ್ಲದೆ ಚಿತ್ರದುರ್ಗದ ಎಂಎಸ್ಸಿ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಪರೀಕ್ಷೆ ಮುಗಿಸಿ 1 ವರ್ಷವಾದರೂ ಮೊದಲ ವರ್ಷದ ಅಂಕಪಟ್ಟಿಗಳು ಕೈ ಸೇರಿಲ್ಲ. ಇನ್ನು 2ನೇ ವರ್ಷದ ಫಲಿತಾಂಶ ಪ್ರಕಟವಾಗಿ 2 ತಿಂಗಳಾಗಿವೆ. ಈ ಅಂಕಪಟ್ಟಿ ಅದ್ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಗಿಟ್ಟಿಸಿಕೊಂಡಿರುವ ಉದ್ಯೋಗವು ಅಂಕಪಟ್ಟಿ ಇಲ್ಲದೆ ಕೈತಪ್ಪುತ್ತೆ ಅನ್ನುವ ಚಿಂತೆ ಇವರದ್ದು. 4 ಸೆಮ್ಮನ್ನು ಮುಗಿಸಿದೀವಿ, ಔಟ್ಪುಟ್ ಆಗಿದ್ದೀವಿ. ನಮ್ಮ ಹತ್ರ ಇದುವರೆಗೂ ಒಂದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಹ ಇಲ್ಲ. ಏನ್ ಮಾಡ್ತಾರೆ, ರಿಸಲ್ಟ್ ಬಂದಿದ್ದನ್ನ ರಿಸಲ್ಟ್ ಶೀಟ್ ಅಲ್ಲಿ ಜೆರಾಕ್ಸ್ ಮಾಡಿಸ್ಕೊಳ್ರಿ ಅಥವಾ ಬಂದಿದ್ದೆಲ್ಲ ಅಟೆಸ್ಟ್ ಮಾಡಿಸ್ಬಿಟ್ಟು ಕೊಡ್ರಿ ಅಂತ ಹೇಳ್ಬಿಟ್ಟು ರಿಸಲ್ಟ್ ಶೀಟ್ ಅಲ್ಲಿ ಎಲ್ಲಾ ರಿಸಲ್ಟ್ ಜೊತೆ ಬಂದಿದ್ದ ಮಾರ್ಕ್ಸ್ ಕಾರ್ಡ್ ಕಟ್ ಮಾಡ್ಬಿಟ್ಟು ನಮ್ದು ಅಂತ ಹೇಳಿ ಒಂದು ಕೊಡ್ತಾರೆ. ಅದನ್ನ ನಾವಿಲ್ಲಿ ಅಡ್ಮಿಷನ್ ಟೈಮಲ್ಲಿ ಕೊಟ್ಟಿದ್ದು, ಅದು ನಮಗೆ ವಾಪಸ್ ಇಲ್ಲ. ನಾವು ಔಟ್ಪುಟ್ ಸ್ಟೂಡೆಂಟ್ ಆಗಿದ್ರು ಸತ ಎಂಎಸ್ಸಿ ನಾವೆಲ್ಲ ಏನಿದೀವಿ, ನಮ್ಮ ಹತ್ರ ಯಾರ ಹತ್ರನೂ ನಾವು ಎಂಎಸ್ಸಿ ಮುಗಿಸಿದೀವಿ ಅಂತ ಒಂದು ಪ್ರೂಫ್ ಜೆರಾಕ್ಸ್ ಇಲ್ಲ ಸರ್. ತುಂಬಾ ಪ್ರಾಬ್ಲಮ್ ಆಯ್ತಿದೆ. ದಾವಣಗೆರೆ ಯೂನಿವರ್ಸಿಟಿ ಮಾಡಿ ಪರವಾಗಿಲ್ಲ ಅಂತೇಳಿ ನಾವು ಮಾಸ್ಟರ್ ಡಿಗ್ರಿಗೆ ಬಂದು ಸೇರ್ಕೊಂಡಿದೀವಿ. ಆದ್ರೆ ಇಲ್ಲಿ ಮತ್ತೆ ಹೊಸ ತರ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಇಲ್ಲಿ ಏನಂದ್ರೆ ನಮ್ಮ ಸೀನಿಯರ್ಸಿಗೆಲ್ಲ ಈಗ ಮಾರ್ಕ್ಸ್ ಕಾರ್ಡ್ ಆಗಲಿ ಪ್ರತಿಯೊಂದು ಏನು ಬಂದಿಲ್ಲ ಅಂತೆ. ಅವ್ರಿಗೆ ಆ ರೀತಿನೇ ನಮಗೆ ಮುಂದೆ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಅವ್ರ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಾವು ನೆಕ್ಸ್ಟ್ ಚೆನ್ನಾಗಿ ಓದೋದಕ್ಕಾಗ್ಲಿ ಪ್ರತಿಯೊಂದಕ್ಕಾಗ್ಲಿ ಹೆಲ್ಪ್ ಆಗುತ್ತೆ. ಚಿತ್ರದುರ್ಗ ಪಿಜಿ ಕೇಂದ್ರದಲ್ಲಿ ಎಂಎಸ್ಸಿಯ 30 ವಿದ್ಯಾರ್ಥಿಗಳು 2010ರ ಜನವರಿಯಲ್ಲಿ ಪ್ರಥಮ ವರ್ಷದ ಪರೀಕ್ಷೆಯನ್ನು, 2011ರ ಮೇ ತಿಂಗಳಲ್ಲಿ ದ್ವಿತೀಯ ವರ್ಷದ ಪರೀಕ್ಷೆಯನ್ನು ಬರೆದಿದ್ದಾರೆ. ಫಲಿತಾಂಶ ಪ್ರಕಟವಾಗಿದ್ದು ಯಾವ ಅಂಕಪಟ್ಟಿಗಳನ್ನು ನೀಡಿಲ್ಲ. ಇಂತಹ ಅವ್ಯವಸ್ಥೆಯ ಬಗ್ಗೆ ವಿವಿಯ ಕುಲಪತಿಗಳನ್ನು ವಿಚಾರಿಸಿದ್ರೆ ಅವರು ನೀಡುವ ಉತ್ತರ ಅಂಕಪಟ್ಟಿಗಳನ್ನು ನೀಡೋಕೆ ವಿವಿಗೆ ಇನ್ನೂ ಲೋಗ ಸಿಕ್ಕಿಲ್ಲ ಅನ್ನೋದು. ಮಾರ್ಕ್ಸ್ ಕಾರ್ಡ್ಗಳು ಇನ್ನೂವರೆಗೂ ಬಂದಿಲ್ಲ. ಈಗ ಮೊನ್ನೆ ತಾನೇ 4th ಸೆಮಿಸ್ಟರಿಂದ ರಿಸಲ್ಟ್ ಬಂದಿದೆ ಎಂಎಸ್ಸಿ ಕೆಮಿಸ್ಟ್ರಿ ಹುಡುಗರದು. ಅವ್ರು ಇಲ್ಲಿ ಜಾಯಿನ್ ಆಗಲಿಕ್ಕೆ ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತ ಅವರು ಜಾಯಿನ್ ಆಗಲಿಕ್ಕೆ ತೊಂದರೆ ಆಗಿದೆ. ಅದಕ್ಕೆ ಅದು ಒಂದು ಸಾಲ್ವ್ ಆಗಬೇಕು.
ವಿಪರ್ಯಾಸ ಅಂದರೆ ಕುವೆಂಪು ವಿವಿಯ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಗಳು ಬಂದಿವೆ. ಇದು ವಿದ್ಯಾರ್ಥಿಗಳನ್ನು ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ.